ಕನ್ನಡದ ಭಾಷಣ ಮಾಡಿದ್ರೆ ನಾವು ಹಿಂಗೆ ಕೈವಸ ಮುಗಿದು ನಕ್ಕದ ವೆರಿ ಗುಡ್ ಅಂದರು. ಮತ್ತು ಭಾಳ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೇವಲ ಕರ್ನಾಟಕಕ್ಕೆ ಇಂಡಿಯಾಕ್ಕೆ ಸೀಮಿತ ಅಲ್ಲ, ಹೊರದೇಶದಲ್ಲಿ ಸಹಿತ ಅವರು ಭಾಳ ಪ್ರಸಿದ್ಧವಾಗಿದ್ದರು ಅಂಥವ್ರು. ಮತ್ತು ವಯೋನಿಂದ ಸಹಜವಾಗದ್ದ ಅವ್ರನ್ನೆಲ್ಲ ಏನು ನಂದು ಇಷ್ಟ ಬಂದು ಈಗಿನ ಇರುವಂಥ ಶಾಸಕರು, ಈಗಿನಂಥ ಸಚಿವರು, ಈಗಿನಂಥ ರಾಜಕಾರಣಿಗಳು ಎಸ್ ಎಂ ಕೃಷ್ಣ ಅವರ ನಡವಳಿಕೆಯನ್ನು, ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ನಾವು ಯಾವುದು ಮಾಡ್ದಂಗಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇವತ್ತಿನ ರಾಜಕೀಯಕ್ಕೆ ಎಸ್ ಎಂ ಕೃಷ್ಣ ಅವರ ನಡೆ ನುಡಿ ಮತ್ತು ಅವರು ನಡೆಸ್ಕೊಳ್ತಕ್ಕಂಥ ರೀತಿ ಇವತ್ತು ನಾವು ನೆನೆಸ್ಕೋಬೇಕಲ್ಲ, ಅವ್ರು ಏನು ನಡೆದಾರ ಅದನ್ನು ಬರೀ ಬಾಯಿ ಮಾತೆಲ್ಲ ನಮ್ಮ ಪದ್ಧತಿಯಲ್ಲಿ ತರಬೇಕು. ಅದನ್ನು ಇವತ್ತೇನಾದ್ರು ಅವರ ಎಸ್ ಎಂ ಕೃಷ್ಣ ಅವರು ನಮ್ಮ ದೇಶ, ರಾಷ್ಟ್ರ, ರಾಜ್ಯ ಇವೆಲ್ಲಲ್ಲಿ ಅತ್ಯಂತ ಮಾದರಿಯಾದಂಥ ಒಬ್ಬ ವ್ಯಕ್ತಿ ಆದ್ದರಿಂದ ಕನಿಷ್ಠ ಅವ್ರನ್ನ ಸ್ವಲ್ಪ ಆದರೂ ಅವ್ರನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ನಮ್ಮ ಜೀವನದಲ್ಲಿ ಸಾರ್ಥಕ ಅನ್ನೋ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ಟಿ ರವಿ ಅವರ ಬಂಧನದ ಬಗ್ಗೆ